ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ವಿಜಯದಶಮಿಗೆ ಅಕ್ಟೋಬರ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುತ್ತೆ. ವಿಶ್ವದಲ್ಲಿ ಒಂದು ಸಂಘಟನೆ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರೋದು ಮಾತ್ರವಲ್ಲದೆ ಇಲ್ಲಿ ತನಕ ವಿಘಟನೆಯಾಗದೆ ಉಳಿದಿರುವಂತಹ ಏಕಮಾತ್ರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಒಂದು ವಿಂಗೆ ಬಿಜೆಪಿ. ಓಕೆ, ಅದರ ಬೇರೆ ಬೇರೆ ವಿಂಗ್ಗಳು, ಅದಕ್ಕೆ ಸಂಘ ಪರಿವಾರ ಅಂತ ಕರೆಯೋದು. ಅದಕ್ಕೆ ರಾಜಕೀಯ ವಿಂಗ್ ಇಸ್ ಬಿಜೆಪಿ ಇರಲಿ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಕೋಲಾಹಲವೇ ನಡೆದು ಹೋಯಿತು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವಾಗ ಆರ್ಎಸ್ಎಸ್ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು. ನೀವು ಅಪರಾಧಗಳನ್ನ ಮಾಡ್ತಿರುವುದು ನೀವು ಆರ್ಎಸ್ಎಸ್ನವರು ಅಂತ ಸಿದ್ದರಾಮಯ್ಯ ಅವರದೇ ಸ್ಟೈಲಲ್ಲಿ ಹೇಳಿದ್ರು. ಇದನ್ನು ಕೇಳಿ ಕೇಸರಿ ಪಾಳೆಯ ಕೆಂಡಾಮಂಡಲವಾಯಿತು. ಹೇಗಿತ್ತು ಅಂತಂದ್ರೆ, ಸಾಧಾರಣವಾಗಿ ಸಿದ್ದರಾಮಯ್ಯನವರು ಈಗ ಸ್ವಲ್ಪ ಕಾಲ್ನೋವಿನ ಕಾರಣಕ್ಕಾಗಿ ಕೂತೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಆ ಫೋರ್ಸ್ ಸ್ವಲ್ಪ ಕಡಿಮೆ ಇದೆ. ನಿಂತು ಮಾತಾಡ್ತಾರಲ್ಲ, ಆಗ ಅದರ ಕದರೇ ಬೇರೆ. ಆದರೆ ಯಾವಾಗ ಆರ್ಎಸ್ಎಸ್ ಬಗ್ಗೆ ಟೀಕೆಗಳು ಬಂತು, ಬಿಜೆಪಿ ಕೂಡ ಬಿಡ್ಲೇ ನೀವೆಲ್ಲ ಪಿಎಫ್ಐ ಏಜೆಂಟ್, ನೀವೆಲ್ಲ ಮುಸ್ಲಿಮರಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಆ ಕಡೆಯಿಂದ ಪ್ರಿಯಾಂಕರ್ಗೆ ಹೇಳಿದ್ರು, ಓಹೋ ಹೋ ಹೋ ಮುಸ್ಲಿಮರಿಗಾಗಿನಾ ಪಾಕಿಸ್ತಾನಕ್ಕೆ ಯಾಕೆ ಹೋದ್ರು ಪ್ರಧಾನಮಂತ್ರಿಗಳು ಅಂತ ಆ ಕಡೆಯಿಂದ. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1948 ಮಹಾತ್ಮ ಗಾಂಧಿ ಅವರ ಹತ್ಯೆ ಆದಾಗ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿದ್ರು ಅನ್ನುವಂಥ ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಬಂತು. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪರಾಧಗಳನ್ನ ಮಾಡ್ತಕ್ಕಂಥದ್ದು ನೀವು ಆರ್ಎಸ್ಎಸ್ನವರು ಅಪರಾಧ ಮಾಡೋರು. ಮಾತು ಮಾತಲ್ಲಿ ಆರ್ಎಸ್ಎಸ್ ಕೆಣಕಿದ ಸಿದ್ದರಾಮಯ್ಯ. ಆರ್ಎಸ್ಎಸ್ ವಿಚಾರಕ್ಕೆ ವಿಧಾನಸಭೆ ಕಲಾಪದಲ್ಲಿ ಕೋಲಾಹಲವೇ ನಡೆಯಿತು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವಾಗ ಆರ್ಎಸ್ಎಸ್ ಬಗ್ಗೆಯೂ ಪ್ರಸ್ತಾಪವಾಯಿತು. ಅಪರಾಧಗಳನ್ನ ಮಾಡ್ತಿರೋದು ಆರ್ಎಸ್ಎಸ್ನವರು ನೀವು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿಎಂ ಮಾತಿಗೆ ಬಿಜೆಪಿ ಸದಸ್ಯರು ವಿರೋಧಿಸಿದ್ರು. ಅಪರಾಧಗಳೇ ನಡೀಬಾರ್ದಾಗಿರ್ತಕ್ಕಂಥ, ಆದ್ರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ಎಸ್ಎಸ್ನವರು. ಕಾಂಗ್ರೆಸ್ನವರು ಪಿಎಫ್ಐ ಏಜೆಂಟರು. ಆರ್ಎಸ್ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು ಆರ್ಎಸ್ಎಸ್. ಇಲ್ಲಿರೋರೆಲ್ಲರೂ ಕೂಡ ನಾವು ಆರ್ಎಸ್ಎಸ್. ದೇಶದ ಪ್ರಧಾನಿ ಆರ್ಎಸ್ಎಸ್, ದೇಶದ ಪ್ರಧಾನಿ ಆರ್ಎಸ್ಎಸ್, ಹೋಮ್ ಮಿನಿಸ್ಟರ್ ಆರ್ಎಸ್ಎಸ್. ಇವ್ರು ಯಾರೋ ನೆನ್ನೆ ಮೊನ್ನೆ ಈ ಬಂದಿರೋರು, ಇವರು ಆರ್ಎಸ್ಎಸ್ ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಇವರೆಲ್ಲ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು. ಕಾಂಗ್ರೆಸ್ ಅವರು ಟೆರರಿಸ್ಟ್ ಪುಕ್ಸಟ್ಟೆ ಬಿರಿಯಾನಿ ತಿನ್ನೋಕೆ ಪಾಕ್ಗೆ ಹೋಗಿದ್ರ? ಆರ್ಎಸ್ಎಸ್ ಅನ್ನ ಪಟೇಲರೇ ಬ್ಯಾನ್ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ರು? ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರು. ಎಸ್ಡಿಪಿಐ ಪಿಎಫ್ಐ ಕೇಸ್ ವಾಪಸ್ ಪಡೆದಿದ್ದಕ್ಕೆ ಶುರುವಾದ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಯಿತು. ಆರ್ಎಸ್ಎಸ್ ಬಗ್ಗೆ ಸಿದ್ದು ಮಾತಾಡಿದ್ದಕ್ಕೆ ಬಿಜೆಪಿ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದು ಬೃಹತ್ ಹೋರಾಟದ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ವಿಜಯದಶಮಿಗೆ ಅಕ್ಟೋಬರ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುತ್ತೆ. ವಿಶ್ವದಲ್ಲಿ ಒಂದು ಸಂಘಟನೆ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರೋದು ಮಾತ್ರವಲ್ಲದೆ ಇಲ್ಲಿ ತನಕ ವಿಘಟನೆಯಾಗದೆ ಉಳಿದಿರುವಂತಹ ಏಕಮಾತ್ರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಒಂದು ವಿಂಗೆ ಬಿಜೆಪಿ
ಓಕೆ, ಅದರ ಬೇರೆ ಬೇರೆ ವಿಂಗ್ಗಳು, ಅದಕ್ಕೆ ಸಂಘ ಪರಿವಾರ ಅಂತ ಕರೆಯೋದು. ಅದಕ್ಕೆ ರಾಜಕೀಯ ವಿಂಗ್ ಇಸ್ ಬಿಜೆಪಿ ಇರಲಿ. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಕೋಲಾಹಲವೇ ನಡೆದು ಹೋಯಿತು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವಾಗ ಆರ್ಎಸ್ಎಸ್ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು. ನೀವು ಅಪರಾಧಗಳನ್ನ ಮಾಡುತ್ತಿರುವುದು ನೀವು ಆರ್ಎಸ್ಎಸ್ನವರು ಅಂತ ಸಿದ್ದರಾಮಯ್ಯ ಅವರದೇ ಸ್ಟೈಲಲ್ಲಿ ಹೇಳಿದ್ರು. ಇದನ್ನು ಕೇಳಿ ಕೇಸರಿ ಪಾಳೆಯ ಕೆಂಡಾಮಂಡಲವಾಯಿತು. ಹೇಗಿತ್ತು ಅಂತಂದ್ರೆ, ಸಾಧಾರಣವಾಗಿ ಸಿದ್ದರಾಮಯ್ಯನವರು ಈಗ ಸ್ವಲ್ಪ ಕಾಲ್ನೋವಿನ ಕಾರಣಕ್ಕಾಗಿ ಕೂತೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಆ ಫೋರ್ಸ್ ಸ್ವಲ್ಪ ಕಡಿಮೆ ಇದೆ. ನಿಂತು ಮಾತಾಡ್ತಾರಲ್ಲ, ಆಗ ಅದರ ಕದರೇ ಬೇರೆ. ಆದರೆ ಯಾವಾಗ ಆರ್ಎಸ್ಎಸ್ ಬಗ್ಗೆ ಟೀಕೆಗಳು ಬಂತು, ಬಿಜೆಪಿ ಕೂಡ ಬಿಡ್ಲೇ, ನೀವೆಲ್ಲ PFI ಏಜೆಂಟ್, ನೀವೆಲ್ಲ ಮುಸ್ಲಿಮರಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆ ಕಡೆಯಿಂದ ಪ್ರಿಯಾಂಕರ್ಗೆ ಹೇಳಿದ್ರು. ಓಹೋ ಮುಸ್ಲಿಮರಿಗಾಗಿನ ಪಾಕಿಸ್ತಾನಕ್ಕೆ ಯಾಕೆ ಹೋದ್ರು ಪ್ರಧಾನಮಂತ್ರಿಗಳು ಅಂತ ಆ ಕಡೆಯಿಂದ. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1948 ಅಲ್ಲಿ ಮಹಾತ್ಮ ಗಾಂಧಿ ಅವರ ಹತ್ಯೆ ಆದಾಗ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿದ್ರು ಅನ್ನುವಂಥ ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಬಂತು. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಆರ್ಎಸ್ಎಸ್ನವರು ಅಪರಾಧ ಮಾಡೋರು. ಮಾತಲ್ಲಿ ಆರ್ಎಸ್ಎಸ್ ಕೆಣಕಿದ ಸಿದ್ದರಾಮಯ್ಯ. ಆರ್ಎಸ್ಎಸ್ ವಿಚಾರಕ್ಕೆ ವಿಧಾನಸಭೆ ಕಲಾಪದಲ್ಲಿ ಕೋಲಾಹಲವೇ ನಡೆಯಿತು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವಾಗ ಆರ್ಎಸ್ಎಸ್ ಬಗ್ಗೆಯೂ ಪ್ರಸ್ತಾಪವಾಯಿತು. ಅಪರಾಧಗಳನ್ನ ಮಾಡ್ತಿರೋದು ಆರ್ಎಸ್ಎಸ್ನವರು ನೀವು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿಎಂ ಮಾತಿಗೆ ಬಿಜೆಪಿ ಸದಸ್ಯರು ವಿರೋಧಿಸಿದ್ರು. ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದ್ರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. ಆರ್ಎಸ್ಎಸ್ನವರು ಕಾಂಗ್ರೆಸ್ನವರು PFI ಏಜೆಂಟರು. RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100%. ನಾನು RSS, ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಬಂದಿರೋರು, ಇವರು RSS ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಇವರೆಲ್ಲ. ಕಾಂಗ್ರೆಸ್ ಅವರು ಟೆರರಿಸ್ಟ್ ಪುಕ್ಸಟ್ಟೆ ಬಿರಿಯಾನಿ ತಿನ್ನೋಕೆ ಪಾಕ್ಗೆ ಹೋಗಿದ್ರ? ಆರ್ಎಸ್ಎಸ್ ಅನ್ನ ಪಟೇಲರೇ ಬ್ಯಾನ್ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರು. ಎಸ್ಡಿಪಿಐ PFI ಕೇಸ್ ವಾಪಸ್ ಪಡೆದಿದ್ದಕ್ಕೆ ಶುರುವಾದ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಯಿತು. ಆರ್ಎಸ್ಎಸ್ ಬಗ್ಗೆ ಸಿದ್ದು ಮಾತಾಡಿದ್ದಕ್ಕೆ ಬಿಜೆಪಿ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದು ಬೃಹತ್ ಹೋರಾಟದ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.